ಮಾಜಿ ಸಂಸದ ಡಾಕ್ಟರ್ ಎಲ್.ಆರ್. ಶಿವರಾಮೇಗೌಡ ಮತ್ತು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಅಭಿನಯಿಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ನಾಗಮಂಗಲ ಪಟ್ಟಣದ ವೆಂಕಟೇಶ್ವರ ಚಲನಚಿತ್ರ ಮಂದಿರದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಮಾಜಿ ಸಂಸದ ಶಿವರಾಮೇಗೌಡರವರು ಚಲನಚಿತ್ರದ ಪ್ರಮೋಷನ್ಗಾಗಿ ಸುಮಾರು 1 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಚಲನಚಿತ್ರ ನಟ-ನಟಿಯರ ಜೊತೆಗೂಡಿ ಚಲನಚಿತ್ರವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರವು ಗ್ರಾಮೀಣ ಪ್ರದೇಶ ಮತ್ತು ಮಧ್ಯಮ ವರ್ಗದ ಜನರಿಗೆ ಹತ್ತಿರವಾದ ಚಿತ್ರವಾಗಿದೆ. ಉತ್ತಮ ಕತೆ, ಚಿತ್ರಕಥೆ ಮತ್ತು ಸಂಗೀತವನ್ನು ಹೊಂದಿರುವ ಈ ಚಲನಚಿತ್ರದಲ್ಲಿ ಹಿರಿಯ ಚಿತ್ರನಟ ದೊಡ್ಡಣ್ಣ, ನಟಿ ರಾಗಿಣಿ ಮತ್ತು ಕುಮಾರ್ ಬಂಗಾರಪ್ಪ, ನಾನು ಹಾಗೂ ಕರಗಲಿ ಕೃಷ್ಣಪ್ಪನವರು ನಟಿಸಿದ್ದಾರೆ. ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಅಭಿಮಾನಿಗಳು ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಚಲನಚಿತ್ರ ನಟಿ ರಾಗಿಣಿ ಮಾತನಾಡಿ, ರೆಬಲ್ ಸ್ಟಾರ್ ಅಂಬರೀಶ್ ರವರ ಹುಟ್ಟೂರಾದ ಮಂಡ್ಯದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಅಪಾರ ಬೆಂಬಲವಿದೆ. ಉತ್ತಮ ಸಂದೇಶವುಳ್ಳ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮಗೆ ನಮ್ಮ ಗೊತ್ತು ನಿಮ್ಮ ಪ್ರೋತ್ಸಾಹ ಸಿಗತ್ತೆ ಅಂತ, ಅದಕ್ಕೆ ಮಂಡ್ಯದಿಂದ ಒಂದು ಸ್ಪೆಷಲ್ ಆಗಿರೋದು ಅಮ್ಮ ಆಶೀರ್ವಾದ ಮೂಲಕ, ಎಲ್ಲರೂ ಆಶೀರ್ವಾದ ಪ್ರೋತ್ಸಾಹ ಮೂಲಕ ಈ ಸಿನಿಮಾ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಚಿತ್ರನಟ ಹಾಗೂ ರಾಜ್ಯಾಧ್ಯಕ್ಷ ಟಿ. ಕೃಷ್ಣಪ್ಪನವರು ಮಾತನಾಡಿ, ಉತ್ತಮ ತಂತ್ರಜ್ಞರು, ನಿರ್ದೇಶಕರು ಮತ್ತು ನಿರ್ಮಾಪಕರ ಜೊತೆಗೂಡಿ ಸಮಾಜಕ್ಕೆ ಒಂದು ಸಂದೇಶ ನೀಡುವ ಚಿತ್ರವನ್ನು ನೀಡಿದ್ದೇವೆ. ಎಲ್ಲರೂ ಕೂಡ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಈಡೇರಿಸಿದ್ದಾರೆ. ಅವರು ಬಹಳ ಖುಷಿಯಾಗಿ ಪಾತ್ರ ಮಾಡಿದ್ದಾರೆ. ನಾನು ಸಹಿತ ನೋಡಿಲ್ಲ. ನಿಮ್ಮೆಲ್ಲರ ಜೊತೆ ಇವತ್ತು ಬಂದು ನೋಡ್ಲಿಕ್ಕೆ ನಾನು ಕಾತರದಲ್ಲಿದ್ದೀನಿ. ಎಲ್ಲರೂ ಸಹಿತ ಪಿಕ್ಚರ್ ನೋಡಿ ಪ್ರೋತ್ಸಾಹಿಸಿ. ನನ್ನ ಪ್ರಾಡಕ್ಟ್ ಈಗ ಯಾರ್ಯಾರು ಅಲ್ಲಲ್ಲ ಆ ಎರಡು ಗುಂಪಲ್ಲಿ ಅವರಲ್ಲ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಗಳಲ್ಲಿ ನೆಗೆಟಿವ್ ಇದ್ದಾರೆ ಅಂತ ಇದ್ದಾರೆ. ಹೋಗಿ ಅಲ್ಲಿರೋದು ಕೇಕೆ ಒಂದು ಮಾತು ಹೇಳ್ತಾನೆ ಯಾವಾಗ್ಲೂ, ಯಾವಂತಕ್ಕೂ ಯಾವ ನಂತಕ್ಕೂ ಬರಂಗಿಲ್ಲ. ಅವನು ಯಾವ ನನ್ನ ಮಗ ಲೀಡರ್ಗಳಂತಕ್ಕೆ ಹೋಗ್ಬೇಕಾಗೇ ಇಲ್ಲ. ಕೇಕೆನೆ ನಾನು ಕಲ್ಸಿರ್ತಕ್ಕಂಥದ್ದು ಅವನ ಕರಡಳ್ಳಿಯಿಂದ ಕರ್ಕೊಂಡ್ಬಂದು ಯಾರ ಸಂಬಂಧನೂ ಬೇಕಾಗಿಲ್ಲ. ಯಾವ ಮಂತ್ರಿ ಅಂತೀವೋ ಅವ್ರಿಗಿನ್ನ ಒಂದ್ ಕೈ ಮುಂದಿರ್ತಕ್ಕಂಥ ಶಕ್ತಿಯುತವಾಗಿ ಯಾವ ಸರ್ಕಾರ ಬರಲಿ ಆ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಏನ್ ಹೇಳ್ಬೇಕು, ಈ ನ್ಯಾಯಬೆಲೆ ಅಂಗಡಿಯವರಿಗೆ ಎಲ್ಲಾ ಸವಲತ್ತನ್ನು ಕೊಡಿಸ್ತಕ್ಕಂಥದ್ದು ಕೆಕೆ ಅವರ ಒಂದು ಶಕ್ತಿ. ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಒಂದ್ಸರಿ ಗಾಬರಿ ಆಗ್ಬಿಡ್ತೇವಲ್ಲ, ಒಂದ್ಸರಿ ಗಾಬರಿ ಆಗ್ಬಿಡ್ತು. ಒಂದ್ಸರಿ ನರೇಂದ್ರ ಮೋದಿ ಅವರು ತಮ್ಮನ್ನೇ ಕರೆಸಿಬಿಟ್ಟಿದ್ದ ಇಲ್ಲಿಗೆ. ನಾನು ನರೇಂದ್ರ ಮೋದಿ ತಮ್ಮವರು ಗುಜರಾತ್ನಲ್ಲಿ ನ್ಯಾಯಬೆಲೆ ಅಂಗಡಿ ಇಟ್ಕೊಂಡವ್ರೆ. ನರೇಂದ್ರ ಮೋದಿ ತಮ್ಮ ಅವರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ತಮ್ಮವರು ಗುಜರಾತ್ನಲ್ಲಿ ನ್ಯಾಯಬೆಲೆ ಅಂಗಡಿ ಸಮೂಹದ ಅಧ್ಯಕ್ಷರು. ಅವರು ಇಲ್ಲಿ ಬರ್ತಾರೆ ಅಂದಾಗ ನಾನು ಏನೋ ನಿಜವಾದ ಸುಳ್ಳು ಅನ್ಕೊಂಡಿದ್ದೆ. ಫಸ್ಟ್ ಅವ್ರ ಸೆಕ್ಯೂರಿಟಿ ಎಲ್ಲ ಕಾರು ಪೊಲೀಸರೆಲ್ಲ ಬಂದ ಮೇಲೆ ಬರ್ತಾವ್ರೆ ಅಂತ ಖಾತ್ರಿಯಾಗಿ ನಾನು ಹೋಗಿ ಮಾತಾಡಿಸ್ದೆ. ಅವರೆಲ್ಲ ಬಂದು ಒಂದು ಅರ್ಧ ದಿವಸ ಇದ್ದು ಊಟ ಮಾಡ್ಕೊಂಡು ಹೋಗಿ ಅವರು ಸಹಿತ ಈ ಮಂಡ್ಯದ ನಾಗಮಂಗಲದ ಸೊಬಗನ್ನ ನರೇಂದ್ರ ಮೋದಿ ತಮ್ಮನಿಗೂ ಸಹಿತ ತಲುಪಿರ್ತಕ್ಕಂಥ ಶಕ್ತಿ ಅದು ಕೇಕೆ. ಇದು ನಮ್ಮ ಕೇಕೆ. ಆದ್ರಿಂದ ಕೇಕೆನ ಅಳ್ಳಾಡ್ಸಕ್ಕೆ ಯಾರ ಕೈಲೂ ಆಗುದಿಲ್ಲ. ಬಹಳ ಶಕ್ತಿಯುತವಾಗಿದ್ದಾನೆ. ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಅವನಿಗಿರೋದ್ರಿಂದ ಈ ಚಿತ್ರ ರಾಮ ಹರೀಶಣ್ಣ ಮತ್ತು ಅವರ ನಮ್ಮ 2 ಹೆಣ್ಮಕ್ಳು, ಅವ್ರು ಯಾರು ದೂರಲ್ಲ, ನಮ್ಮ ಹೆಣ್ಮಕ್ಳಿಗೆ ಇವತ್ತು ಬಂಡವಾಳ ಹಾಕಿದ್ದಾರೆ. ಇದಕ್ಕೆಲ್ಲ ಆಶೀರ್ವಾದ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಸಹಿತ ತಪ್ಪದಲ್ಲೇ ಇವತ್ತು ಪಾಸ್ ಮೇಲೆ ನೋಡ್ತಾ ಇದ್ದೀವಿ. ಇನ್ನೊಂದ್ಸಾರಿ ದುಡ್ಡು ಕೊಟ್ಟು ಈ ಪಿಕ್ಚರ್ ನೋಡಿದ್ರೆ ಅದಕ್ಕೊಂದು ಮಹತ್ವ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಕೇಕೆ ಬಗ್ಗೆ ಹೇಳಲಿಲ್ಲ ಆಗ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಒಂದು ಸಿನಿಮಾವನ್ನು ತೆಗಿಬೇಕು, ತೆಗೆದು ಸಿನಿಮಾ ತೆಗೆದಾದ್ಮೇಲೆ ನಮ್ಮ ಕೇಕೆ ಅವ್ರು ಹೇಳ್ತಿದ್ರು ಮೊದಲನೇ ಸಿನಿಮಾ ಹೋಯ್ತಾವೆ ಅಂತ. ಬಂದು ಹೋಗೋ ಸಿನಿಮಾ ಬೇಡ, ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಉಳಿತಕ್ಕಂಥ ಒಂದು ಚಿತ್ರವನ್ನ ಸನ್ಮಾನ್ಯ ರಾಮಮೂರ್ತಿ ಅವರು ಬಹಳ ಹಿರಿಯ ನಿರ್ದೇಶಕರು. ರಾಜ್ಕುಮಾರ್ ಪಿಕ್ಚರ್